ಹಾಯ್ ಹಲೋ ನಮಸ್ತೆ ನೇತ್ರಾಶ. ಭಾನುವಾರದ ಎವರ್ಗ್ರೀನ್ ಕಥಾಂಧರಕ್ಕೆ ಹೃದಯಪೂರ್ವಕ ಸ್ವಾಗತ. ಈ ಭಾನುವಾರದ ಕಥಾಂಧರದ ಕಥಾವಸ್ತು ಇದ್ದೂ ಕಾಡ್ದ ಸತ್ತೂ ಕಾಡ್ದ ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ. ಒಮ್ಮೆ ಒಂದು ಊರಿನಲ್ಲಿ ಕಾಡಪ್ಪ ಎಂಬತಕ್ಕಂಥ ವ್ಯಕ್ತಿ ಇರ್ತಾನೆ. ಅವನು ಹೆಸರಿಗೆ ತಕ್ಕಂತೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರ್ತಾನೆ. ಒಂದಲ್ಲ ಒಂದು ರೀತಿಯ ಹಿಂಸೆಯನ್ನು ಕೊಡುವುದೇ ಅವನ ವೃತ್ತಿ ಮಾಡ್ಕೊಂಡಿರ್ತಾನೆ. ಹೀಗೆ ಊರ ಜನರಿಗೆಲ್ಲ ಕಾಡಿ 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 ಭಾಳ ತ್ರಾಸು ಕೊಡ್ತಾನೆ. ಹೀಗಿರಬೇಕಾದ್ರೆ ಅವನಿಗೆ ವಯಸ್ಸಾಗ್ತದೆ. ವಯಸ್ಸಾದ್ಮೇಲೆ ಹಾಸಿಗೆ ಹಿಡಿತಾನೆ. ಹಾಸಿಗೆ ಹಿಡ್ದಾಗ ಒಂದಿನ ಯೋಚನೆ ಮಾಡ್ತಾನೆ, ಇದ್ದಾಗಂತೂ ಎಲ್ಲರಿಗೂ ಕಾಡದೆ ಸತ್ತ ಮೇಲೂ ಕಾಡಬೇಕಲ್ಲ ಇವರಿಗೆ ಅಂತ ಒಂದು ಪ್ಲಾನ್ ಮಾಡ್ತಾನೆ. ಪ್ಲಾನ್ ಮಾಡಿ ಎಲ್ಲ ಜನರನ್ನು ಕರೀತಾನೆ. ಊರವ್ರನ್ನ ಕರೆದು ಊರವರಿಗೆಲ್ಲ ನಮಸ್ಕಾರ ಮಾಡ್ತಾನೆ. ನನಗನ್ನ ಕ್ಷಮಿಸಿ ಅಂತ ಹೇಳ್ತಾನೆ. ಯಾಕಪ್ಪ ಕ್ಷಮಿಸಬೇಕು ಅಂತ ಊರ ಜನ ಕೇಳ್ತಾರೆ. ಇಲ್ಲ, ನಾನು ಇಷ್ಟು ದಿವಸ ನಿಮಗೆ ಭಾಳ ಕಾಡಿಬಿಟ್ಟೆ, ಆದ್ದರಿಂದ ನನ್ನನ್ನು ಕ್ಷಮಿಸಿ. ಈಗ ನನಗೆ ವಯಸ್ಸಾಯಿತು, ಹಾಸಿಗೆ ಹಿಡ್ದಿದ್ದೀನಿ, ಇನ್ನೊಂದು ವಾರ ಅಲ್ಲಿ ನಾನು ಸಾಯ್ತಾ ಇದ್ದೀನಿ, ಮರಣ ಹೊಂದ್ತಾ ಇದ್ದೀನಿ. ಆದ್ದರಿಂದ ಕೊನೆಗಾದರೂ ನಿಮ್ಮ ಕ್ಷಮೆಯನ್ನು ಕೇಳಬೇಕು ಅನ್ನಿಸ್ತು. ಅದಕ್ಕಾಗಿ ನಿಮ್ಮನ್ನು ಎಲ್ಲ ಊರ ಜನರನ್ನು ಕರೆದಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಹೇಳಿದಾಗ ಊರ ಜನರಿಗೆ ಮಮತೆ ಬರ್ತದೆ. ಅಯ್ಯೋ ಪಾಪ, ಇಷ್ಟು ದಿವಸ ಕಾಡ್ದ, ಆದರೂ ಇವನು ಸಾಯೋ ಗಳಿಗೆಯಲ್ಲಿ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ತಾ ಇದ್ದಾನ. ಕ್ಷಮಿಸೋಣ ಅಂತ ಹೇಳಿ ಎಲ್ಲರೂ ಕ್ಷಮಿಸಿದೀವಪ್ಪ, ನೀನು ಇಷ್ಟು ದಿವಸ ಕಾಡಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಆ ಕಾಡಪ್ಪ ಹೇಳ್ತಾನೆ, ಆಯಿತು ಕ್ಷಮಿಸಿದ್ರಿ, ತುಂಬ ಖುಷಿ ಆಯಿತು, ಆದರೆ ನಾನು ಸತ್ತ ನಂತರ ನನ್ನ ಒಂದು ಆಸೆ ಇದೆ, ಅದನ್ನ ಈಡೇರಿಸಬೇಕು ಅಂತ ಹೇಳ್ತಾನೆ. ಏನಪ್ಪ ನಿನ್ನ ಆಸೆ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನಾನು ಸತ್ತ ನಂತರ ನನ್ನನ್ನು ಭೂಮಿಯಲ್ಲಿ ಹೂತು ಹಾಕಬೇಕು, ನನ್ನ ಶವವನ್ನು ಸುಡಬಾರ್ದು, ಅದು ನನ್ನ ಆಸೆ ಅಂತ ಕೇಳ್ತಾನೆ. ಆಯ್ತಪ್ಪ, ಆಯಿತು, ಭೂಮಿಯಲ್ಲೇ ಹೂತಾಕಾನಂತೆ. ನಿನಗೆ ಸುಟ್ಟರೆ ಕಟ್ಟಿಗೆಯನ್ನು ಮತ್ತು ನಾವು ತಂದು ಸುಡಬೇಕಾಗ್ತದೆ, ಆದ್ದರಿಂದ ನೀ ಹೇಳಿದಂತೆ ಭೂಮಿಯಲ್ಲಿ ಹೂತಾಕ್ತೀವಿ ಅಂತ ಊರ ಜನ ಹೇಳ್ತಾರೆ. ಆಗ ಅಷ್ಟಕ್ಕೆ ಅವನು ಸುಮ್ಮನಾಗಲ್ಲ. ನೋಡಿ, ನೀವು ಹೂತಾಕ್ತಿರಲ್ಲ, ನಾನು ಇಷ್ಟು ದಿವಸ ನಿಮ್ಮನ್ನು ಕಾಡಿದ್ದೀನಲ್ಲ, ಅದಕ್ಕೆ ನನಗೆ ಶಿಕ್ಷೆ ಆಗಬೇಕು, ನನ್ನ ಬಾಯಲ್ಲಿ ಒಂದು ಕಬ್ಬಿಣದ ರಾಡನ್ನು ಹೊಡೆದು ನನ್ನ ಶವವನ್ನು ಹೂತಾಕ್ರಿ ಅಂತ ಹೇಳ್ತಾನೆ. ಆಗ ಊರ ಜನ ಆಯಿತು, ಕೊನೆಯ ಆಸೆ ಅಲ್ಲ, ನಿನ್ನ ಆಸೆಯಂತೆ ಅದೇ ರೀತಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಸರಿ ಅಂತ ಅವನು ಒಂದು ವಾರ ಬಿಟ್ಟು ಸಾಯ್ತಾನೆ. ಸತ್ತ ನಂತರದಲ್ಲಿ ಆ ಶವವನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಶವವನ್ನು ಇಟ್ಕೊಂಡು ಅವನು ಹೇಳಿದಂತೆ ಒಂದು ರಾಡನ್ನು, ಕಬ್ಬಿಣದ ರಾಡನ್ನು ತಂದು ಅವನ ಬಾಯಿಗೆ ಹೊಡೆದು ಅವರು ಆ ಶವವನ್ನು ಶವ ಸಂಸ್ಕಾರ ಮಾಡಿ ಹೂತಾಕ್ತಾರೆ. ಹೂತಾಕಿ ಅರ್ಧ ದಾರಿಯಲ್ಲಿ ಸ್ಮಶಾನದಿಂದ ಊರ ಕಡೆ ಬರ್ತಾ ಇರ್ತಾರೆ ಊರ ಜನ. ಒಂದು 3-4 ಜೀಪುಗಳು, ಪೊಲೀಸ್ ಜೀಪುಗಳು ಇವರು ಎದುರುಗಡೆ ಬರ್ತವೆ. ಆಗ ಇವ್ರಿಗೆ ಆಶ್ಚರ್ಯ ಆಗ್ತದೆ, ಏನೋ ಕೇಸ್ ಇರಬೇಕೋ, ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಅಂದ್ಕೊಳ್ತಾರೆ. ಆಗ ಆ ಪೊಲೀಸ್ ಜೀಪ್ಗಳು ಇವ್ರ ಹತ್ರನೇ ಬಂದು ಜೀಪ್ಗಳು ನಿಂತ್ಕೊಳ್ತವೆ. ಅಲ್ಲಿ ಇನ್ಸ್ಪೆಕ್ಟ್ರು ಜೀಪ್ನಿಂದ ಇಳಿದು, ಇಲ್ಲಿ ಕಾಡಪ್ಪ ಅಂದರೆ ಯಾರು ಅಂತ ಕೇಳ್ತಾರೆ. ಆವಾಗ ಇವ್ರು ಹೇಳ್ತಾರೆ, ಕಾಡಪ್ಪ ನಮ್ಮೂರವನೇ ಸ್ವಾಮಿ, ಅವನು ಸತ್ತೋಗ್ಬಿಟ್ಟ ಇವತ್ತು, ಅದಕ್ಕೆ ಅವನು ಶವವನ್ನು ಶವ ಸಂಸ್ಕಾರ ಮಾಡಿ ಬರ್ತಾ ಇದ್ದೀವಿ ಅಂತ ಊರ ಜನ ಹೇಳಿದಾಗ ಇನ್ಸ್ಪೆಕ್ಟ್ರ್, ಸುಳ್ಳು ಹೇಳ್ತಾ ಇದ್ದೀರಿ, ನೀವೆಲ್ಲರೂ ಸೇರಿ ಅವನನ್ನು ಕೊಲೆ ಮಾಡಿದ್ರಿ. ಕೊಲೆ ಮಾಡಿ ಅದು ಅವನಿಗೆ ಕಬ್ಬಿಣದ ರಾಡನ್ನು ಬಾಯಲ್ಲಿ ಚುಚ್ಚಿ ಕೊಲೆ ಮಾಡಿ ಅವನ ಶವವನ್ನು ಹೂತಾಕಿ ನೀವು ಬರ್ತಾ ಇದ್ದೀರಿ. ಇಲ್ಲಿ ನೋಡಿ, ಅದಕ್ಕೆ ಸಾಕ್ಷಿ ಅವನೇ ಬರೆದಿರುವಂಥ ಪತ್ರ. ಒಂದು ವಾರದ ಹಿಂದೆ ಅವನು ನಮ್ಮ ಸ್ಟೇಷನ್ನಿಗೆ ರಿಜಿಸ್ಟ್ರ್ ಪೋಸ್ಟ್ ಮಾಡಿದಾನ. ಆ ಪತ್ರ ಬಂದಿದೆ, ಅದು ಇವತ್ತಷ್ಟೇ ನಮಗೆ ಸಿಕ್ತು. ನಾವು ನೋಡ್ಕೊಂಡು ಆ ಪತ್ರವೊಂದಲ್ಲಿ ಓದಿ ಇದು ಕೊಲೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಬಂದಿದ್ದೀವಿ, ಎಲ್ಲಿ ಶವ ಇದೆ ಅಂತ ಕೇಳ್ತಾರೆ. ಅಯ್ಯೋ ದೇವ್ರೇ ಅಂತ ಹೇಳಿ ಊರ ಜನ ನಿಟ್ಟುಸಿರು ಬಿಟ್ಟು ಶವವನ್ನು ತೋರಿಸ್ತಾರೆ. ಶವನ ಕೀಳ್ತಾರೆ. ಶವ ಕಿತ್ತಾಗ ಶವದ ಬಾಯಲ್ಲಿ ಕಬ್ಬಿಣದ ರಾಡ್ ಇರ್ತದೆ. ಆದ್ದರಿಂದ ನೀವೆಲ್ಲರೂ ಸೇರಿ ಕೊಲೆ ಮಾಡಿದ್ರಿ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು 3-4 ಜೀಪುಗಳಲ್ಲಿ ಎಲ್ಲರನ್ನು ತುಂಬಿಕೊಂಡು ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತಾರೆ. ಆ ಸ್ಟೇಷನಿಗೆ ಕರ್ಕೊಂಡೋಗಿ ವಿಚಾರಣೆ ಆಗ್ತದೆ. ವಿಚಾರಣೆಯಾಗಿ ಅವರೆಲ್ಲರಿಗೂ ಜೈಲಾಗ್ತದೆ. ಈ ಕಥೆಯ ಅರ್ಥ ಇಷ್ಟೇ, ಇದ್ದೂ ಕಾಡ್ದ ಸತ್ತೂ ಕಾಡ್ದ. ಅವನು
ಸತ್ತ ಮೇಲೂ ಇವರನ್ನು ಕಾಡಬೇಕು ಎಂಬತಕ್ಕಂಥ ಕೆಟ್ಟ ಮನುಷ್ಯನಾಗಿದ್ದ. ಇಂಥ ಜನ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ನಮ್ಮ ಸಮಾಜದಲ್ಲಿ ಎಲ್ಲೆಲ್ಲೋ ಒಬ್ಬರು ಇಬ್ಬರು ಇರ್ಬೋದು. ಆದ್ದರಿಂದ ನಾವು ತುಂಬ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು. ಯಾರನ್ನು ಅತಿಯಾಗಿ ನಂಬಬಾರದು. ನಾವು ಹಾಲು ಅಂತ ನಂಬಿರ್ತೀವಿ, ಅದು ಆಲ್ಕೋಹಾಲು ಆಗಿರ್ಬೋದು ಅಥವಾ ಸುಣ್ಣದ ನೀರಾದರೂ ಆಗಿರ್ಬೋದು. ಆದ್ದರಿಂದ ನಾವು ಬಹಳ ಹುಷಾರಿರಬೇಕು, ಎಚ್ಚರಿಕೆಯಿಂದಿರಬೇಕು ಎಂಬುದು ಕಥೆಯ ಅರ್ಥ ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.